ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ. ಈಗ ತೀವ್ರ ಮಳೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಅದು ಪ್ರತಿ ಬಾರಿ ಹೆಚ್ಚಿನ ಮಳೆ ಆದಾಗ ಹಂಗಾಗುತ್ತೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮದ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಕಾವೇರಿ ಮೈದುಂಬಿ ಹರಿತಾ ಇದೆ, ಕನ್ನಿಕೆಯು ಕೂಡ ಮೈದುಂಬಿ ಹರಿತಾ ಇದೆ, ಸುಜ್ಯೋತಿ ನದಿಗಳು ಕೂಡ ಮೈದುಂಬಿ ಹರಿತಾ ಇರುವಂಥದ್ದು. ಮಳೆ ಮುಂದುವರೆದ್ರೆ ಭಗಂಡೇಶ್ವರ ದೇವಾಲಯಕ್ಕೆ ನೀರುಗುವಂಥ ಸಾಧ್ಯತೆ ಇದೆ. ಸೊ ಭಾಗಮಂಡಲ ಏನಿದೆ ತ್ರಿವೇಣಿ ಸಂಗಮ ಅದರ ಪಕ್ಕದಲ್ಲೇ ಇರುವಂಥದ್ದು ಭಗಂಡೇಶ್ವರ ದೇವಾಲಯ, ಅಲ್ಲಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ. ಅಲ್ಲೊಂದು ಏನೋ ಮೇಲ್ಸೇತುವೆಯನ್ನು ಮಾಡ್ತೀವಿ ಆ ಕಡೆಯಿಂದ ಈ ಕಡೆಗೆ ಬರೋಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನು ಮಾಡಿದ್ರು ಮಾಡಲಿಲ್ವೋ ಏನು ಕಥೆನೋ ಗೊತ್ತಾಗಲಿಲ್ಲ. ಕಾಮಗಾರಿ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಸಂಪೂರ್ಣವಾಗಿ ಈಗ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು, ಇದು ತ್ರಿವೇಣಿ ಸಂಗಮ. ಸೊ ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಸೇರುವಂತಹ ಜಾಗ ಅದು. ಸೊ ಭಗಂಡೇಶ್ವರ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ. ಅದು ಸಂಪೂರ್ಣವಾಗಿ ಈಗ ಜಲಾವೃತವಾಗಿ ಹೋಗಿದೆ. ಪ್ರತಿ ಬಾರಿಯೂ ಕೂಡ ಹೆಚ್ಚಿನ ಮಳೆ ಬಂದಾಗ ಹೀಗೆ ಜಲಾವೃತವಾಗುತ್ತೆ. ಆ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗೋದಿಲ್ಲ. ಈಗ ದೇವಸ್ಥಾನದ ಒಳಗಡೆಯೂ ಕೂಡ ನೀರು ಹೋಗುವಂತ ಸಾಧ್ಯತೆ ಇದೆ, ಇನ್ನಷ್ಟು ಹೆಚ್ಚಿನ ಮಳೆ ಆದರೆ ಅಂತ ಹೇಳ್ತಾ ಇದ್ದಾರೆ. ಕೊಡಗಿನ ಭಾಗಮಂಡಲದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ನಾಪುಕ್ಲು ಭಾಗಮಂಡಲ ರಸ್ತೆ ಏನಿದೆ ಅದರ ಮೇಲೆ 2 ಅಡಿಯಷ್ಟು ನೀರು ನಿಂತಿದೆಯಂತೆ. ಅಯ್ಯಂಗೇರಿ ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಮೇಲ್ಸೇತುವೆಯ ಮೂಲಕ ಗ್ರಾಮಸ್ಥರು ಸಂಚರಿಸಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಕೊಡಗಿನ ಭಾಗಮಂಡಲದಲ್ಲಿ ಮಳೆ ಅಬ್ಬರವಾಗಿ ಹೊಡಿತಾ ಇರುವಂತಹ ಪರಿಣಾಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಸ್ತೆ ಮೇಲೆನೆ 2 ರಿಂದ 3 ಅಡಿಯಷ್ಟು ನೀರು. ವಾಹನ ಸಂಚಾರಕ್ಕೆ ಈಗ ರಸ್ತೆ ಯೋಗ್ಯವಾಗಿಲ್ಲ. ಹಾಗಾಗಿ ಜನ ಸುತ್ತಿ ಬಳಸಿ ಓಡಾಡಬೇಕಾದಂತಹ ಪರಿಸ್ಥಿತಿ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಆ ಪ್ರಮಾಣದಲ್ಲಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ನಾಪೊಕ್ಲು, ಪೊಲಿಕೊಟ್ಟು, ಅಯ್ಯಂಗೇರಿ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಈಗ ಬಂದ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಏನು ಕಾಣಿಸ್ತಾ ಇದೆ ಮೇಲ್ಸೇತುವೆ, ಅದರ ಮೇಲೆ ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದು ಕೊಡಗಿನ ಭಾಗಮಂಡಲದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಮಳೆ ಜೋರಿದೆ, ನೀರು ಏರ್ತಾನೆ ಇದೆ. ಬೆಳಗಿನಿಂದ ಮಳೆ ಜೋರಾಗಿದ್ದರಿಂದ ಈಗ ನಾಪೋಲ್ ರಸ್ತೆ ಸಂಪೂರ್ಣ ದೇವಸ್ಥಾನದ ಮುಂಭಾಗಕ್ಕೆ ನೀರು ಬರ್ತಾ ಇದೆ.